Hello, my dear students. In the last video, we are discussing about the some classification of the elements. In that, we are discussing the classification by the Moseley. That classification generally we call it as the modern periodic table. That we call it as the modern periodic table. In the earlier classification, they are used the atomic masses, but when the Moseley will studied the X-ray diffraction of the elements, then he concluded that the entire physical and chemical properties of the elements will dependent on the atomic number. It is not related with the atomic masses. Therefore, the Moseley will develop the one table, that is the modern periodic table. In that there are 18 groups and the 7 periods are there. In that 7 periods and the 18 groups, he arranged the elements in the increasing order of their atomic numbers. He arranged the elements in the increasing order of their atomic numbers. Then he gave the one law that is called the modern periodic law. Other now modern periodic law the modern periodic law states that the physical and chemical properties of the elements are periodic functions of their atomic number. Instead of atomic number, you have to use the atomic mass. That is the law of Mendeleev. That is the Mendeleev periodic law. Suppose if you use the atomic number, then that is the modern periodic law. In this video, we are going to discussing about the nomenclature of the elements with atomic number more than 100. With atomic number more than 100. Up to 100, we are give the nomenclature. Nomenclature means naming. Nomenclature means systematic naming. In the IUPAC, we are giving the so many namings. Chlorine, ಬ್ರೋಮಿನ್, ಅಯೋಡಿನ್, ಈ ರೀತಿ ಹಲವಾರು ಹೆಸರುಗಳನ್ನು ಕೊಡ್ಕೋತ ಹೋಗ್ತೀವಿ. ಇನ್ಸ್ಟೆಡ್ ಆಫ್ ಇನ್ವೆಸ್ಟಿಗೇಟರ್, ಯಾರು ಇನ್ವೆಸ್ಟಿಗೇಷನ್ ಮಾಡ್ಯಾರಲ್ಲ ಅವ್ರ ಹೆಸರು ಇಲ್ಲ ಅವ್ರ ಕಂಟ್ರಿ ಹೆಸರು, ಯಾವುದೋ ಒಂದು ಕಂಟ್ರಿ ಹೆಸರು ಮತ್ತು ಅವ್ರ ಹೆಸರು ಕೂಡಿ ಅದರೊಳಗಿಂದ ಅಲ್ಫಾಬೆಟ್ಸ್ ಅಂತ ತಗೊಂಡಿರ್ತೀವಿ. ಈ ರೀತಿ ಹಲವಾರು ಉದಾಹರಣೆಗಳನ್ನು ಹಲವಾರು ಏನು ಮಾಡ್ತಾರೆ, ಬೇರೆ ಬೇರೆ ಮೆಥಡ್ಗಳಿಂದ ಆ ನಂಬರ್ಸ್ ಅನ್ನು ಕೊಡ್ಕೊಂಡು ಬರ್ತಾರೆ. ಬಟ್ ಆಫ್ಟರ್ ದ್ಯಾಟ್ 100 ಮೋರ್ ದ್ಯಾನ್ 100 ಬಂತು ಅಂದ್ರೆ ಅದಕ್ಕೊಂದು ನಮ್ಗೆ ಏನದ ರೂಲ್ ಅದ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕಾದ್ರೆ ನಾವೇನು ಮಾಡ್ತೀವಿ, ಕೆಲವೊಂದು ಲ್ಯಾಟಿನ್ ವರ್ಡ್ಸ್ ಅನ್ನು ತಗೊಂಡು ಆ ವರ್ಡ್ಸ್ ಇಂದ ನಾವೇನು ಮಾಡ್ತೀವಿ, ಅದರದ ನೋಮೆನ್ಕ್ಲೇಚರ್ ಅನ್ನು ಮಾಡ್ತೀವಿ ಮತ್ತು ಸಿಂಬೋಲೈಸೇಷನ್ ಅನ್ನು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸೋಡಿಯಂ ಅಂತ ಬರೋದಿಲ್ಲ, ಅದು ಸೋಡಿಯಂ ಅಂತ ಬರಿತೀವಿ. ಅದರ ನೋಮೆನ್ಕ್ಲೇಚರ್ ಆಯ್ತು. ಅದರ ಸಿಂಬಲ್ ಆಫ್ ಸೋಡಿಯಂ ಅಂದ್ರೆ ನಾವೇನು ಬರಿತೀವಿ, Ne ಅಂತ ಬರಿತೀವಿ. ಹೈಡ್ರೋಜನ್ ಅಂದ್ರೆ H ಬರಿತೀವಿ. ಪೊಟ್ಯಾಶ್ ಅಂದ್ರೆ K ಬರಿತೀವಿ. ಕ್ಲೋರಿನ್ ಅಂದ್ರೆ Cl ಬರಿತೀವಿ. ಬ್ರೋಮಿನ್ ಅಂದ್ರೆ Br ಬರಿತೀವಿ. ಅಯೋಡಿನ್ ಅಂದ್ರೆ I ಬರಿತೀವಿ. ಈ ರೀತಿ ಬೇರೆ ಬೇರೆ ಎಲಿಮೆಂಟ್ ಸಿಂಬೋಲೈಸೇಷನ್ ಮಾಡ್ತೀವಿ. ಬಟ್ ಇಲ್ಲಿ ಮೋರ್ ದ್ಯಾನ್ 100 ಇತ್ತು ಅಂದ್ರೆ ನಾವೇನು ಮಾಡ್ತೀವಿ, ಕೆಲವೊಂದು ವರ್ಡ್ಸ್ ಅನ್ನ ತಗೊಂಡು ಕೆಲವೊಂದು ನಂಬರ್ಸ್ ಬೇಸ್ಡ್ ಆನ್ ದೇರ್ ಅಟೋಮಿಕ್ ನಂಬರ್. ಬೇಸ್ಡ್ ಆನ್ ದೇರ್ atomic number, we are using the nomenclature. ಅದನ್ನ ನಾವೇನು ಮಾಡ್ತೀವಿ, nomenclature ಅನ್ನು ಮಾಡ್ತೀವಿ by using the atomic number. in the Latin word, we are using the some words. ನಂಬರ್ ಗೆ ನಾವು ಏನು ಮಾಡ್ಕೊಂಡು ಹೋಗ್ತೀವಿ, ಕೆಲವೊಂದು ವರ್ಡ್ಸ್ ಅನ್ನು ಕೊಡ್ಕೊಂಡು ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್ 0 ಏನಾದರೂ ಅಟೋಮಿಕ್ ನಂಬರ್ ಒಳಗಿತ್ತು ಅಂದ್ರೆ ಅದರ ಜಾಗದಾಗ ಏನು ಬರಬೇಕ್ರಿ, ನಿಲ್ ಅಂತ ಬರೀಬೇಕು. NIL ಅಂತ ಹೇಳಿ ರಿಪ್ರೆಸೆಂಟೇಷನ್ ಮಾಡ್ತೀವಿ. 1 ಇತ್ತು ಅಂದ್ರೆ UN ಅಂತ ಬರೀತೀವಿ. NET ಅಂತಂದ್ರೆ 1 ಅಂತಿರಲ್ಲ, ಹಂಗ 1 ಅಂದ್ರೆ UN. 2 ಇತ್ತು ಅಂದ್ರೆ ನಾವು ಅದಕ್ಕೆ ಬರ್ತೀವಿ ಬೈ ಅಂದ್ರೆ 2. 3 ಇತ್ತು ಅಂದ್ರೆ ಟ್ರೈ. ಆಮೇಲೆ 4 ಇತ್ತು ಅಂದ್ರೆ ಕ್ವಾಡ್ರೇಟ್ ಅಂತ ಹೇಳ್ತಿರಲ್ಲ, ಅದೇ ಕ್ವಾಡ್. 5 ಇತ್ತು ಅಂದ್ರೆ ಪೆಂಟ್. 6 ಇತ್ತು ಅಂದ್ರೆ ಹೆಕ್ಸ್. 7 ಇತ್ತು ಅಂದ್ರೆ ಸೆಪ್ಟ್. 8 ಇತ್ತು ಅಂದ್ರೆ ಆಮೇಲೆ 9 ಇತ್ತು ಅಂದ್ರೆ ENN ಅಂತ ಬರೀತೀವಿ. ENN ಅಂತ ಬರೀತೀವಿ. ದಿಸ್ ಆರ್ ದ ನಂಬರ್ಸ್. ಯಾವ ನಂಬರ್ ಇತ್ತು ಅಂದ್ರೆ ಅದನ್ನ ನಾವು ಯಾವ ರೀತಿ ಸಿಂಬೋಲೈಸೇಷನ್ ಮಾಡಬೇಕು. ಅಟೋಮಿಕ್ ನಂಬರ್ಸ್ ಯಾವಿತ್ತು ಅಂದ್ರೆ ಅದಕ್ಕೆ ನಾವು ಯಾವ ರೀತಿ ಲ್ಯಾಟಿನ್ ಸಿಂಬೋಲ್ಸ್ ಅನ್ನ ಕೊಡ್ಕೋತ ಹೋಗ್ಬೇಕು. 0 ಇದ್ರೆ ನಿಲ್. 1 ಇತ್ತು ಅಂದ್ರೆ ಯುನಿಟಿ ನೆನ್ಪಿಡ್ರಿ UN. 2 ಇತ್ತು ಅಂದ್ರೆ ಬೈ. 3 ಇತ್ತು ಅಂದ್ರೆ ಟ್ರೈ. 4 ಇತ್ತು ಅಂದ್ರೆ
ಕ್ವಾಡ್ರೇಟ್ ಹೌದಾ 5 ಇತ್ತಂದ್ರೆ ಪೆಂಟ್ ಹೌದಾ 6 ಇತ್ತಂದ್ರೆ ಹೆಕ್ಸ 7 ಇತ್ತಂದ್ರೆ ಸೆಪ್ಟ 8 ಇತ್ತಂದ್ರೆ ಆಕ್ಟೇಟ್ ಅಂತ ಇರ್ತಲ್ಲ ಆಕ್ಟ 9 ಇತ್ತಂದ್ರೆ ಎನ್ ಹೌದಾ ಈ ಡಬಲ್ ಎನ್ ಅಂತ ಬರ್ತೀವಿ ಹೌದಾ ಇದರ ಸಿಂಬಲ್ ಫಸ್ಟ್ ಲೆಟರ್ ಬರ್ಕೊಂಡು ಹೋಗ್ತೀವಿ ಎನ್ ಅಂದ್ರೆ ಎನ್ ಹೌದಾ ಯು ಎನ್ ಅಂದ್ರೆ ಯು ಹೌದಾ ಬಿ ಹೌದಾ ಟಿ ಆಮೇಲೆ ಕ್ಯೂ ಪಿ ಎಚ್ ಎಸ್ ಓ ಐ ಇ ಹೌದಾ ಈಗ ನಾವು ಅಟೋಮಿಕ್ ನಂಬರ್ ಅನ್ನ ತಗೊಂಡು ಹೌದಾ ಮೋರ್ ದ್ಯಾನ್ 100 ಅಟೋಮಿಕ್ ನಂಬರ್ ಇರುವಂತ ಎಲಿಮೆಂಟ್ ಅನ್ನ ಎಲೆಕ್ಟ್ರಾನ್ ಇದು ನೋಮೆನ್ಕ್ಲೇಚರ್ ಅನ್ನ ಯಾವ ರೀತಿ ಬರೀಬೇಕು ನೋಮೆನ್ಕ್ಲೇಚರ್ ಅನ್ನ ಯಾವ ರೀತಿ ಬರೀಬೇಕು ಹೌದಾ ಇಲ್ಲ 101 ಅಟೋಮಿಕ್ ನಂಬರ್ ಏನಂದ್ರೆ 101 ಅದ ಈ 101 ಇತ್ತು ಅಂದ್ರೆ ಅದರ ಅಟೋಮಿಕ್ ನಂಬರ್ ಅನ್ನ ಯಾವ ರೀತಿ ಬರೀಬೇಕು 101 ಇದ್ರೆ ಅಟೋಮಿಕ್ ನಂಬರ್ 101 ಅದ ಇದನ್ನ ಈ ರೀತಿ ಬರೀಬಹುದು ಅಟೋಮಿಕ್ ನಂಬರ್ ಅನ್ನ ಈ ಲ್ಯಾಟಿನ್ ಸಿಂಬಲೈಸ್ ಬರ್ತದೆ 1 ಅಂದ್ರೆ ಏನು ಬರೀಬಹುದ್ರಿ ವರ್ಡ್ 1 ಅಂದ್ರೆ UN ಅಂತ ಹೌದಾ ದಟ್ ಈಸ್ UN ಪ್ಲಸ್ 0 ಅಂದ್ರೆ ಏನಂದ್ರೆ ನಿಲ್ NIL ಪ್ಲಸ್ ಹೌದಾ ಇನ್ನೊಂದು 1 ಅದ ಈ 1 ಅನ್ನ ನಾವು ಏನು ಬರೀತೀವಿ UN ಅಂತ ಬರೀತೀವಿ ದಟ್ ಈಸ್ UN ಹೌದಾ then after symbolization ಹೌದಾ ಇದನ್ನ ಏನಾದರೂ ಈ ಆಯಾಯ ವರ್ಡ್ ಸಿಂಬಲ್ ಅನ್ನು ಬರೆದ ನಂತರ the nomenclature or the word will be end with the suffix that is IUM ಹೌದಾ suffix ಅಂದ್ರೆ ಲಾಸ್ಟ್ ಯೂಸ್ ಮಾಡುವಂತದ್ದು ಅದು ಏನಿರಬೇಕ್ರಿ IUM suffix ಏನಿರಬೇಕು IUM that is IUM ಹೌದಾ ಇದನ್ನೆಲ್ಲಾನು ಕೂಡಿಸಿ ಬರ್ತಂದ್ರೆ ದಟ್ ಈಸ್ ದ ನೇಮ್ ಆಫ್ ದಿ ದಿಸ್ ಎಲಿಮೆಂಟ್ ಹೌದಾ ಇದನ್ನೆಲ್ಲ ಕೂಡಿಸಿ ಬರೋದ್ರಲ್ಲಿ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರಬೇಕು ಫಸ್ಟ್ ಲೆಟರ್ ಶುಡ್ ಬಿ ದ ಕ್ಯಾಪಿಟಲ್ ದೆನ್ ಏನಂದ್ರೆ UN ಹೌದಾ ನಂತರ ಏನದ NIL UN IUM howda this is the name of the element with atomic number 101 ಅಂದ್ರೆ ನಾವೇನಿದ್ವಿ un plus nil plus un IUM unil ನಿಯಮ್ ಹೌದಾ ಈ ರೀತಿ ನಾವು ಏನು ಮಾಡ್ತೀವಿ ನೋಮೆನ್ಕ್ಲೇಚರ್ ಅನ್ನ ಮಾಡ್ತೀವಿ ಆಫ್ ದಿ ಎಲಿಮೆಂಟ್ಸ್ ವಿತ್ ಅಟೋಮಿಕ್ ನಂಬರ್ ಮೋರ್ ದ್ಯಾನ್ ಹೌದಾ 100 ಹೌದಾ ಸಪೋಸ್ if you take the atomic number 102 ಹೌದಾ ಸೇಮ್ ಬರೀಬಹುದ್ರಿ 1 ಅಂದ್ರೆ UN ಪ್ಲಸ್ 0 ಅಂದ್ರೆ ನಿಲ್ ಪ್ಲಸ್ 2 ಅಂದ್ರೆ ಏನು ಬರ್ತಿದ್ದೀವಿ ನಮಗೆ ಈ ಚಾರ್ಟ್ ಬರ್ತಿರ್ತಂದ್ರೆ 2 ಅಂದ್ರೆ ಬೈ ಹೌದಾ ದಟ್ ಈಸ್ ಬೈ ಪ್ಲಸ್ IUM ಹೌದಾ ಇಲ್ಲಿ ಇಲ್ಲಿ n ಅದ ಇಲ್ಲಿ I ಅದ ಅವಾಗ ನಾವು ಏನು ಮಾಡ್ತೀವಿ NIUM ಅಂತ ಬರ್ತೀವಿ ಸಪೋಸ್ when we are using the suffix the same letter will be appear ಇಲ್ಲಿ ಆಯದ ಇಲ್ಲಿ ಆಯದ ಅದರ ನಾವು ಏನು ಮಾಡಬೇಕ್ರಿ ಒಂದು I ಅನ್ನು ಒಮಿಟ್ ಮಾಡಬೇಕು ಅದು ಅವಾಗ ಏನಾಗ್ತದೆ UNNIL/M ಹೌದಾ ಇದನ್ನ ಸಿಂಬಲೈಸೇಷನ್ ಬರೀಬೇಕು ಅದು ಸಿಂಬಲ್ ಬರೆಯೋದು ಏನು ಬರೀತೀರಿ ಹೌದಾ ಒಂದದ ಅನ್ ಅಂತ ಬರ್ತೀವಿ ಅದರ ಸಿಂಬಲ್ ಅಂದ್ರೆ ಏನೈತಿ UI 0 ಅಂದ್ರೆ ಏನು ತಗೊಂಡ್ರಿ ನಿಲ್ ಅಂತ ತಗೊಂಡ್ರಿ ಅದರ ಸಿಂಬಲ್ ಏನಂದ್ರೆ ಇದರ ನೋಡಿ N ಹೌದಾ ಆಮೇಲೆ ಮುಂದೆ ಏನಂದ್ರೆ ಮತ್ತೆ 1 ಅದ ಹೌದಾ UN ಅಂತ ಬರ್ತೀರಿ ಅದರ ಏನಂದ್ರೆ U ಹೌದಾ ಅದೇ ರೀತಿ ಏನು ಬರೆದ್ರೆ ಏನಾಗ್ತದೆ UNB ಹೌದಾ ಈ ರೀತಿ ನಾವು ಏನು ಮಾಡ್ತೀವಿ ವಿತ್ ಅಟೋಮಿಕ್ ನಂಬರ್ ಮೋರ್ ದ್ಯಾನ್ 100 ಇರುವಂತ ಎಲಿಮೆಂಟ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಮಾಡ್ತೀವಿ ಬರೀತೀವಿ ಹೌದಾ ಇದು ನಿಮ್ಗೆ ಗೊತ್ತಾಗಿತ್ತು ಅಂದ್ರೆ ನೀವು ಯಾವ ಬೇಕಾದ ಎಲಿಮೆಂಟ್ ಏನು ಮಾಡ್ಬೋದು 1 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾರೆ write the electronic configuration ಇದು write the nomenclature of the elements with atomic number more than 100 ಒಳಗಿಂದ ಯಾವುದಾದರೂ write the electronic configuration of the following element with atomic number 104 105 106 ಅದು ಯಾವ ಬೇಕಾದ ಎಲಿಮೆಂಟ್ ಏನು ಮಾಡ್ಬೋದ್ರಿ ಕೇಳಬಹುದು ಅದಕ್ಕೆ ಇದು ಒಂದು ಚಾರ್ಜ್ ಇರ್ತಿತ್ತು ಅಂದ್ರೆ ಇದರೊಳಗೆ ಏನಿಲ್ಲ ಹೌದಾ 0 ಅಂದ್ರೆ UN 1 ಅಂದ್ರೆ ಹೌದಾ UN 0 ಅಂದ್ರೆ ನಿಲ್ 1 ಅಂದ್ರೆ UN ಹೌದಾ 2 ಅಂದ್ರೆ ಬೈ 3 ಅಂದ್ರೆ ಟ್ರೈ
4 ಅಂದಾಗ ನಾವೇನು ಬರೋದ್ರಿ ಕ್ವಾಡ್ರೇಟ್ ಅಂತ ಬರೀಬೇಕು. ಹೌದಾ 5 ಅಂದಾಗ ಪೆಂಟ, ಆಮೇಲೆ 6 ಅಂದಾಗ ಹೆಕ್ಸ, 7 ಅಂದಾಗ ಸೆಪ್ಟ, ಆಮೇಲೆ 8 ಅಂದಾಗ ಆಕ್ಟ, ಆಮೇಲೆ ಲಾಸ್ಟ್ ಒಂದು ಏನದ ರೀ 9 ಅಂದಾಗ ENN ಅಂತ ಬರೀಬೇಕು. ಅದು ಲ್ಯಾಟಿನ್ ಸಿಂಬಲ್ಸ್ ಅದು ಆಫ್ ದಿ ನಂಬರ್ಸ್. ಅದು ಈ ನಂಬರ್ ಇದ್ರೆ ಈ ಸಿಂಬಲ್ನಿಂದ ನಾವೇನು ಮಾಡ್ತೀವಿ ಡಿನೋಟ್ ಮಾಡ್ತೀವಿ. ಆಮೇಲೆ ಎಲ್ಲ ಸಿಂಬಲ್ ಅನ್ನು ಬರೆದಾಗ the word or the name will be end with the suffix that is IUM. ಅದು ಈ ರೀತಿ ನಾವು ಒಂದು ನೇಮ್ ಅನ್ನು ಬರೆದಾಗ ಈ ನೇಮ್ ಹೆಂಗೆ ಎಂಡ್ ಆಗಬೇಕು ಅಥವಾ ಹೆಂಗೆ ಬರೀಬೇಕಂದ್ರೆ IUM ಅನ್ನೋ ಸಫಿಕ್ಸ್ ಇಂದ ಬರೀಬೇಕು, ಅದಕ್ಕೆ ಅದನ್ನು ಬರೀಬೇಕು. ಅದ ಇಷ್ಟು ನಿಮ್ಗೆ ತಿಳಿಯಾಗಿತ್ತು ಅಂದ್ರೆ ಯಾವ ಬೇಕಾದ್ರೂ ಏನು ಮಾಡ್ಬೋದು ಬರೀಬೋದು. ಅದಕ್ಕೆ ಏನು ಮಾಡ್ರಿ ಮನೆಯೊಳಗೆ ಇಷ್ಟು ಬರ್ತದ, ಈ ಚಾರ್ಟ್ ನಿಮ್ಗೆ ವಿಡಿಯೋದಾಗ ಕಾಣುತ್ತದ, ನಿಮ್ಮ ಬುಕ್ಸ್ ಒಳಗೂ ಸಿಗ್ತದ. ಈ ರೀತಿ 101 102 ಅಷ್ಟೇ ಬರೀನಿ. ಇದರ ನಂತರ ಎಲಿಮೆಂಟ್ ನೀವೇನು ಮಾಡಬೇಕು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೇನು ನೋಮೆನ್ಕ್ಲೇಚರ್ನ ಬರೆದು ನಾವು ಏನು ಮಾಡಬೇಕು ತೋರಿಸ್ಬೇಕು. 101 102 ಆಗಿದೆ. ಇನ್ನು 3 ರಿಂದ ಹಿಡಿದು ಮುಂದಿನ ಎಲಿಮೆಂಟ್ಸ್ ಅದು 110 ಮಟ್ಟ ಏನು ಮಾಡಿರಿ ಇದ್ರ ಕ್ಲಾಸಿಫಿಕೇಶನ್ ಬರೀರಿ, ಆಮೇಲೆ ಇದು ನೋಮೆನ್ಕ್ಲೇಚರ್ನ ಬರೀರಿ, ಆಮೇಲೆ ಅದರ ಸಿಂಬಲೈಸೇಷನ್ ಬರೀರಿ. 1 ಮಾರ್ಕ್ಸ್ ಒಂದು ಕ್ವಶನ್ ನಿಮ್ಗೆ ಇದರೊಳಗೆ ಕೇಳ ರೈಟ್ ದ ಇದು ನೋಮೆನ್ಕ್ಲೇಚರ್ ಅಥವಾ ರೈಟ್ ದ ನೇಮ್ ಆಫ್ ದ ಎಲಿಮೆಂಟ್ ವಿತ್ ಅಟಮಿಕ್ ನಂಬರ್ ಅಥವಾ 101 102 ಯಾವ್ದು ಕೊಡ್ತಾರ ಅವಾಗ ಕೇಳ. ಹೌದಾ ಇಷ್ಟೇನದ ರೀ ನೋಮೆನ್ಕ್ಲೇಚರ್ ಬಗ್ಗೆ ಅದ. ಇನ್ನಿದ್ರೊಳಗೆ ಏನದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಹೌದಾ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಆಮೇಲೆ ಏನೇನು ಪೀರಿಯಡ್ಸು ಅದ ಏನು ಗ್ರೂಪ್ಸು ಅದರದ್ದು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಅದಾವು. ಹೌದಾ ಎಷ್ಟು ಅದರ ಗ್ರೂಪ್ಸ್ ನಮ್ಮಲ್ಲಿ ಯು ಟೇಕ್ ದ ಗ್ರೂಪ್ಸ್. ಹೌದಾ ಗ್ರೂಪ್ಸ್ ಅನ್ನ ತಗೊಂಡ್ರೆ ದೇರ್ ಆರ್ 18 ಗ್ರೂಪ್ಸ್. ಎಷ್ಟು ಅದಾವ 18 ಗ್ರೂಪ್ಸ್ ಅದಾವ. ಹೌದಾ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಗ್ರೂಪ್ ದೇ ಹ್ಯಾವ್ ದ ಸೇಮ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಸಪೋಸ್ ಇಫ್ ಯು ಟೇಕ್ ದ ಫಸ್ಟ್ ಗ್ರೂಪ್, ಹೌದಾ ಒಂದೇ ಗ್ರೂಪ್ ಅನ್ನ ತಗೊಂಡ್ರೆ ಆ ಗ್ರೂಪ್ ಒಳಗಿರುವಂತಹ ಎಲ್ಲಾ ಪ್ರಾಪರ್ಟೀಸ್ ಏನಿರ್ತಾವ ಸೇಮ್ ಇರ್ತಾವ. ಫಿಸಿಕಲ್ ಆಗಿರ್ಬೋದು ಅಥವಾ ಕೆಮಿಕಲ್ ಪ್ರಾಪರ್ಟೀಸ್ ಇದ್ದ ಸೇಮ್. ಹೌದಾ ಈ ರೀತಿ ನಂಬರ್ ಆಫ್ ಗ್ರೂಪ್ಸ್ ಏನಾಗ್ತಾ ಹೋಗ್ತಾವ್ರಿ ಹೆಚ್ಚಿಗೆ ಆಗ್ತಾ ಹೋಗ್ತಾವ. 1ನೇ ಗ್ರೂಪ್ 2ನೇ ಗ್ರೂಪ್ 3ನೇ ಗ್ರೂಪ್ ಈ ರೀತಿ ಗ್ರೂಪ್ಗಳು ಹೆಚ್ಚಿಗೆ ಆದಾಗ ಅದರೊಳಗೆ ಏನಾಗ್ತದೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಹೋಗ್ತಾವ ಹೆಚ್ಚಿಗೆ ಆಗ್ತಾ ಹೋಗ್ತಾವ. ಹೌದಾ ಈ ರೀತಿ ಇನ್ನೊಂದು ಏನು ತಗೊಂಡಿದ್ರಿ ಪೀರಿಯಡ್ಸ್ ಅಂತ ತಗೊಂಡಿದ್ರಿ. ಹೌದಾ ಈ ಪೀರಿಯಡ್ಸ್ ಒಳಗೆ ಎಷ್ಟು ಅದಾವ 9 ಪೀರಿಯಡ್ಸ್. ಎಷ್ಟು ಅದಾವ 9 ಪೀರಿಯಡ್ಸ್. ಪೀರಿಯಡ್ ಅಂದ್ರೆ ಹಿಂಗೆ ಗ್ರೂಪ್ ಅಂದ್ರೆ ಹಿಂಗೆ ಇದು ಒಂದು ಗ್ರೂಪ್, ಹೌದಾ ಈ ಸೆಕೆಂಡ್ ಗ್ರೂಪ್. ಬಟ್ ಪೀರಿಯಡ್ ಅಂದ್ರೆ ಇದ್ರೊಳಗೆ ಏನು ಎಲಿಮೆಂಟ್ ಬರ್ತಾವ ಇದು ಒಂದು. ಹೌದಾ ಇನ್ನು ಅಲಾಂಗ್ ದ ಪೀರಿಯಡ್ ವಾದಿಂದ, ಹೌದಾ ಅಲಾಂಗ್ ದ ಪೀರಿಯಡ್ ಅಂದ್ರೆ ಲೆಫ್ಟ್ ಟು ರೈಟ್ ಹಿಂಗೆ ಹೋಗ್ಬೇಕು. ಹೌದಾ ಡೌನ್ ದ ಗ್ರೂಪ್ ಅಂದ್ರೆ ಹಿಂಗೆ ಬರಬೇಕು. ಹೌದಾ ಏನು ಅಲಾಂಗ್ ದ ಪೀರಿಯಡ್ ವಾದಿಂದ ಎಷ್ಟು ಪೀರಿಯಡ್ ಇರ್ತಾವ ಅದ್ರೊಳಗೆ 1 2 3 4 5 6 ಹೌದಾ 7 ಹೌದಾ 8 ಇದು 9 ಅಲ್ಲ 7 ಪೀರಿಯಡ್ಸ್. ಹೌದಾ ಈ ರೀತಿ ಕೆಲವೊಂದು ಗ್ರೂಪ್ಸು ಆಮೇಲೆ ಕೆಲವೊಂದು ಪೀರಿಯಡ್ಸು ಆಮೇಲೆ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಇದಾವ. ಆಮೇಲೆ ಇನ್ನೊಂದು ಏನು ಬರ್ತದೆ ನಿಮ್ಗೆ ಮೇನ್ ಇದ್ದು ಕ್ಲಾಸಿಫಿಕೇಶನ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಆನ್ ದ ಬೇಸಿಸ್ ಆಫ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ದಾಗ ನಾವು ಯಾವ ರೀತಿ ಕ್ಲಾಸಿಫಿಕೇಶನ್ ಅನ್ನು ಮಾಡ್ತೀವಿ S P D ಮತ್ತು F ಅಂತ ಹೇಳಿ ಬ್ಲಾಕ್ ಮಾಡ್ತೀವಿ. ಅದರ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರ್ತದೆ. ಅದಕ್ಕೆ ನಾವು ಯಾವ ರೀತಿ ಎಲಿಮೆಂಟ್ಸ್ ಅನ್ನು ಕರಿತೀವಿ, ಮೆಟಲ್ ಅದಾವ ನಾನ್ ಮೆಟಲ್ಸ್ ಅದಾವು. ಅದು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ ಆಮೇಲೆ ಏನು ನೋಡ್ರಿ ಪಿರಿಯಾಡಿಸಿಟಿ ಇನ್ ಟ್ರೆಂಡ್ಸ್ ಅಂತ ಬರ್ತದೆ. ಯಾವ ರೀತಿ ಪಿರಿಯಾಡಿಸಿಟಿ ಚೇಂಜಸ್ ಆಗ್ತದೆ ಹೌದಾ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಹೌದಾ ಎಲ್ಲರೂ ಸ್ವಲ್ಪ 103 ರಿಂದ ಹಿಡಿದು 110 ಮಟ್ಟ ಏನು ಮಾಡ್ರಿ ಸ್ವಲ್ಪ ಬಿಡಿಸ್ರಿ. ನಿಮ್ಗೆ ಏನಾದ್ರು ತಿಳಿಲಿಲ್ಲ ಅಥವಾ ಏನಾದ್ರು ಕನ್ಫ್ಯೂಸ್ ಆಯ್ತು ಅಂದ್ರೆ ನೀವೇನು ಮಾಡ್ಬೋದು ಫೋನ್ ಮುಖಾಂತರ ಅಥವಾ ಮೆಸೇಜ್ ಮಾಡಿ ಅದನ್ನು ಬಗೆಹರಿಸ್ಕೋಬೋದು. ಓಕೆ ಥ್ಯಾಂಕ್ ಯು.